ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ಹಾಗೂ ಯಾರೆಲ್ಲ ನನಗೆ ಕಂಟಿನ್ಯೂ ಆಗಿ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ ಎಲ್ಲರಿಗೂ ಧನ್ಯವಾದ ತಿಳಿಸ್ತೇನೆ. ಇನ್ನು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಹಾಗೂ ನಿನ್ನೆ ವೀಡಿಯೋದಲ್ಲಿ ನನಗೆ ತುಂಬ ಸಪೋರ್ಟ್ ಕೂಡ ಬಂದಿದೆ, ಹಾಗೆ ರೆಸ್ಪಾನ್ಸ್ ತುಂಬ ಮಾಡಿದ್ದೀರಿ, ನನಗೆ ತುಂಬ ಖುಷಿಯಾಗಿದೆ. ಹಾಗೆ ಕಂಟಿನ್ಯೂ ಆಗಿ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತೇನೆ. ನಿಮ್ಮ ಪ್ರತಿಯೊಂದು ಕಮೆಂಟಿಗೆ ನಾನು ರೆಸ್ಪಾನ್ಸ್ ಮಾಡ್ತೇನೆ. ಈಗ ನಾನು ಫ್ರೀ ಇದ್ದೇನೆ, ಮೊದಲಿನಷ್ಟು ಬ್ಯುಸಿ ಇಲ್ಲ, ಯಾಕಂದರೆ ಸ್ವಲ್ಪ ಹೂ ಕಡಿಮೆ ಇದೆ, ಹಾಗಾಗಿ ಕೆಲಸ ಎಲ್ಲ ಕಡಿಮೆ ಇದೆ. ನೋಡಿ, ನನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ಪಾಲಿ ಹೌಸನ್ನು ಹೇಗೆ ಮಾಡಿದೆ ಅಂತ ನಾನು ವಿಡಿಯೋ ಮಾಡಿಕೊಳ್ಳಿಲ್ಲ. ಬಟ್ ಎಷ್ಟು ದೊಡ್ಡ ಮಾಡಿದ್ದೇನೆ, ಗಿಡಗಳನ್ನೆಲ್ಲ ಎಷ್ಟು ಇಟ್ಟಿದ್ದೇನೆ, ಹೇಗೆ ಇಟ್ಟಿದ್ದೇನೆ ಅಂತ ನಾನು ನಿಮಗೆ ತೋರಿಸ್ತೇನೆ. ತುಂಬ ಒತ್ತೊತ್ತಾಗಿಟ್ಟಿದ್ದೇನೆ, ಯಾಕಂತ ಹೇಳಿದರೆ ನನಗೆ ಇನ್ನೊಂದು ಮಾಡುವ ಅಂತ ಎನಿಸಿದೆ. ಇನ್ನೊಂದು ಮಾಡುವಾಗ ಮಳೆಗಾಲ ಕಳೀತದೆ, ನನಗೆ ಆಗೋದಿಲ್ಲ. ಅದಕ್ಕೋಸ್ಕರ ಒಂದರಲ್ಲೇ ಇಡುವ ಅಂತ ಡಿಸೈಡ್ ಮಾಡಿ ಈ ಥರ ಪುಷ್ ಮಾಡಿ ಇಟ್ಟಿದ್ದೇನೆ. ಇದು ನನಗೆ ಟಫ್ ಅನಿಸುತ್ತೆ, ಯಾಕಂತ ಹೇಳಿದರೆ ಓಡಾಡಲಿಕ್ಕೆ ತುಂಬ ಕಷ್ಟ ಉಂಟು. ಆದರೆ ಮಳೆಗಾಲದಲ್ಲಿ ಅಷ್ಟು ಹೂ ಇರುವುದಿಲ್ಲಲ್ಲ, ಓಕೆ ಪರವಾಗಿಲ್ಲ, ಅದಕ್ಕೆ ನಾನು ಇಟ್ಟಿದ್ದೇನೆ. ಮತ್ತು ನಾನಿವತ್ತು ಮದ್ದು ಕೂಡ ಹಾಕಿದ್ದೇನೆ. ಇದಕ್ಕೆ ಮದ್ದು ಹಾಕುವಾಗ ತುಂಬ ಕಷ್ಟ ಆಯಿತು ನನಗೆ. ಮತ್ತು ನಾವು ಸ್ವಲ್ಪ ಓಡಾಡುವಾಗ ಸಹ ಜಾಗ್ರತೆ ಮಾಡಲಿಲ್ಲ ಅಂತ ಹೇಳಿದರೆ ಗೆಲ್ಲುಗಳೆಲ್ಲ ಮುರಿತದೆ. ಹಾಗಾಗಿ ನೋಡಿ, ಇವತ್ತಿನ ನನ್ನ ವಿಡಿಯೋದಲ್ಲಿ ನಾನು ಮಲ್ಲಿಗೆ ಗಿಡವನ್ನು ಹೇಗೆ ಗ್ರೋ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ತೋರಿಸ್ತೇನೆ. ಮೊದಲಿಗೆ ನಾನು ಹೆಲ್ದಿಯಾಗಿರುವ ಗಿಡಗಳನ್ನು ನಾನು ಕಟ್ ಮಾಡ್ಕೊಳ್ತೇನೆ. ನೋಡಿ, ಈ ಥರ ಹೆಲ್ದಿಯಾಗಿರೋ ಗಿಡಗಳನ್ನು ಕಟ್ ಮಾಡ್ಕೊಳ್ತೇನೆ. ನನಗೆ ಕಟ್ ಮಾಡಲಿಕ್ಕೆ ತುಂಬ ಆಪ್ಷನ್ಸ್ ಕಡಿಮೆ ಇದೆ, ಯಾಕಂತ ಹೇಳಿದರೆ ಎಲ್ಲ ಗೆಲ್ಲುಗಳಲ್ಲಿ ಪುನಃ ಮೊಗ್ಗೆಗಳು ಬಂದಿದೆ. ಹಾಗಾಗಿ ನನ್ನ ಗಿಡ ಎಲ್ಲ ಹೆಲ್ದಿ ಇದೆ, ಆದರೆ ಸ್ವಲ್ಪ ಬ್ರೌನ್ ಆಗಿದೆ. ಯಾಕಂತ ಹೇಳಿದರೆ ಎಲೆಗಳೆಲ್ಲ ಉದುರಿದೆ. ಎಲೆಗಳು ಬ್ರೌನ್ ಆಗಿರೋದು ಮಳೆ ನೀರು ಜಾಸ್ತಿಯಾಗಿ ನನ್ನ ಗಿಡದ ಬುಡದಲ್ಲಿ ನೀರು ನಿಲ್ತಾ ಇತ್ತು. ನಾನು ಬುಡವನ್ನು ಚೂಪ್ ಮಾಡಲಿಲ್ಲ, ಯಾಕಂದರೆ ನಾನು ಪಾಲಿ ಹೌಸ್ ಮಾಡ್ತೇನಲ್ಲ, ಪರವಾಗಿಲ್ಲ, ಮಳೆ ನೀರು ಬಿದ್ದರೂ ಕೂಡ ಒಳ್ಳೆಯದು ಮಲ್ಲಿಗೆ ಗಿಡಕ್ಕೆ. ನೋಡಿ, ಮಳೆಗಾಲದಲ್ಲಿ ಕೆಲವೇ ಗಿಡಗಳು ನೋಡಿ ಎಷ್ಟು ಚೆಂದ ಬರುತ್ತೆ. ಹಾಗಾಗಿ ಮಲ್ಲಿಗೆ ಗಿಡಗಳಿಗೆ ಮಳೆ ನೀರು ತುಂಬ ಇಂಪಾರ್ಟೆಂಟು, ಅದು ತುಂಬ ಹೆಲ್ದಿ ಇರ್ತದೆ. ನಾವು ನಾರ್ಮಲಾಗಿ ಬೇಸಿಗೆಯಲ್ಲಿ ನೀರು ಹಾಕ್ತೇವಲ್ಲ, ಅದಷ್ಟು ಹೆಲ್ದಿ ಅಲ್ಲ. ಮಳೆಗಾಲದ ನೀರು ತುಂಬ ಹೆಲ್ದಿ. ಆದರೆ ನಾವು ಮಳೆಗಾಲದಲ್ಲಿ ಬುಡದಲ್ಲಿ ಜಾಸ್ತಿ ನೀರು ಹೋಗಬಾರ್ದು, ಕಡಿಮೆ ನೀರು ಹೋಗಬೇಕು. ಹಾಗೆ ಕಾಪಾಡಿಕೊಂಡ್ರೆ ಗಿಡ ತುಂಬ ಹೆಲ್ದಿ ಇರ್ತದೆ. ಆಯಿತಾ, ನೋಡಿ, ಈ ಥರ ಎಲ್ಲ ಕಟ್ ಮಾಡ್ಕೊಳ್ತೇನೆ. ಎಲ್ಲ ಹೆಲ್ದಿ ಗೆಲ್ಲುಗಳನ್ನೇ ಕಟ್ ಮಾಡ್ಕೊಳ್ತೇನೆ. ಈ ಥರ ನಾವು ಕಟ್ ಮಾಡಿದ್ದು ಎಷ್ಟು ಆಗಿದೆ ನೋಡಿ, ಇಷ್ಟು ನಾನು ಕಟ್ ಮಾಡ್ಕೊಂಡಿದ್ದೇನೆ. ನನಗೆ ಇಷ್ಟು ಸಾಕಾಗೋದಿಲ್ಲ, ಮತ್ತು ಇಷ್ಟು ಬೇಕಾಗ್ತದೆ ನನಗೆ. ನಾನೀಗ ಎಷ್ಟು ಕಟ್ ಮಾಡಿದ್ದೇನೆ ಅಷ್ಟು ಬೇಕಾಗ್ತದೆ, ಹಾಗಾಗಿ ಮತ್ತೆ ಕಟ್ ಮಾಡ್ಕೊಳ್ತೇನೆ. ನಾನೀಗ ಇದನ್ನೆಲ್ಲ ನಾನು ಬೇಸಿಗೆಯಲ್ಲೇ ಮಣ್ಣು ತುಂಬಿಸಿ ಇಟ್ಕೊಂಡಿದ್ದೆ, ಬಟ್ ಅದು ಇಲ್ಲಿ ಶಿಫ್ಟ್ ಮಾಡಿರಲಿಲ್ಲ, ಈಗ ಶಿಫ್ಟ್ ಮಾಡ್ಕೊಂಡಿದ್ದೇನೆ. ಇದಕ್ಕೆ ನಾನು ಈ ಥರ ಗೆಲ್ಲುಗಳನ್ನು ಹಾಕ್ತೇನೆ, ಹಾಕಿ ಮತ್ತು ಮಣ್ಣನ್ನು ಪುಷ್ ಮಾಡ್ತೇನೆ ಗಟ್ಟಿಯಾಗಿ. ಯಾಕಂದರೆ ಗಾಳಿ ಮತ್ತು ನೀರು ಬುಡಕ್ಕೆ ಜಾಸ್ತಿ ನಿಲ್ಲಬಾರ್ದು. ಹಾಗಾಗಿ ಗಾಳಿ ಒಳಗೆ ಹೋಗಬಾರ್ದು, ಬೇರು ಬರೋದಿಲ್ಲ. ಗಾಳಿ ಕಾಂಡಗಳಿಗೆ ಮಾತ್ರ ಇರಬೇಕು, ಕಾಂಡ ಮತ್ತು ಎಲೆಗಳಿಗೆ. ಹಾಗಾಗಿ ಮಣ್ಣನ್ನು ನಾನು ಪುಷ್ ಮಾಡ್ತೇನೆ. ಬೇರು ಬಂದ ನಂತರ ಬೇರಿಗೆ ಗಾಳಿ ಬೇಕಾಗ್ತದೆ, ಇವಾಗ ಗಾಳಿ ಬೇಕಾಗೋದಿಲ್ಲ. ಗಾಳಿ ಬಂದರೆ ಬೇರು ಬರುವುದಿಲ್ಲ. ಆಯಿತಾ, ಹಾಗಾಗಿ ಎಲ್ಲ ಗಿಡಗಳನ್ನು ನಾನು ಈ ಥರ ಗ್ರೋ ಬ್ಯಾಗಲ್ಲಿ ನೆಟ್ಟಿದ್ದೇನೆ. ಚಿಕ್ಕ ಚಿಕ್ಕ ನರ್ಸರಿ ಕವರಲ್ಲಿ ಹಾಕಿಟ್ಟಿದ್ದೇನೆ. ಇದನ್ನೆಲ್ಲ ನಾನು ಸೂರ್ಯನಿಗೆ ಮುಖ ಮಾಡಿ ಇಟ್ಟಿದ್ದೇನೆ. ಯಾಕೆ ಹೇಳಿದರೆ, ಸೂರ್ಯನಿಗೆ ಮುಖ ಮಾಡಿ ಇಟ್ಟಿದ್ದರೆ ಬೇಗ ಗ್ರೋ ಆಗುತ್ತೆ ಹೇಳಿ. ಇದಕ್ಕೆ ನಾನು ಮಳೆ ನೀರು ಮತ್ತು ಬಿಸಿಲು ಡೈರೆಕ್ಟಾಗಿ ಬೀಳದ ಹಾಗೆ ಅದಕ್ಕೆ ಅಡಾರ್ ಅಂತ ಹೇಳ್ತೇವೆ ನಾವು, ನೀವೇನು ಹೇಳ್ತೀರಾ ಗೊತ್ತಿಲ್ಲ. ನೆರಳಿಗೆ ಮತ್ತು ಮಳೆ ನೀರು ಡೈರೆಕ್ಟಾಗಿ ಬೀಳದಿದ್ದ ಹಾಗೆ, ಜೋರಾಗಿ ಜಿಡಿ ಮಳೆ ಬಂದಾಗ ಗೆಲ್ಲುಗಳು ಶೇಕ್ ಆಗದ ಹಾಗೆ ನಾನು ಈ ಥರ ಗೆಲ್ಲುಗಳನ್ನು, ಬೇರೆ ವೇಸ್ಟ್ ಗೆಲ್ಲುಗಳನ್ನು, ಅಂದರೆ ಕಾಡಿಂದ ತಂದ ಗೆಲ್ಲುಗಳನ್ನು ಈ ಥರ ಇಡ್ತೇನೆ. ಆಯಿತಾ, ಇದರಿಂದ ನಮಗೆ ಗಿಡಗಳಿಗೆ ಸಪೋರ್ಟ್ ಸಿಗ್ತದೆ, ಬೇಗ ಬೇರುಗಳು ಬರ್ತದೆ. ಹಾಗಾಗಿ ನಿಮ್ಮ ಮನೆಯಲ್ಲಿ ಕೂಡ ನೀವು ಈ ಥರ ಮಾಡ್ಕೊಳ್ಬೋದು. ಹಾಗಾಗಿ ನಾನು ನಿಮಗೆ ತೋರಿಸ್ತೇನೆ. ನಾನು ಮಿಕ್ಸರ್ ಬಗ್ಗೆ ನಾನು ಇವತ್ತು ಹೇಳ್ತೀನಿ ಅಂದಿದೆ, ನನಗೆ ವೀಡಿಯೋ ಮಾಡಲಿಕ್ಕಾಗಲಿಲ್ಲ. ನಾಳೆ ಖಂಡಿತವಾಗಿ ವೀಡಿಯೋ ಮಾಡಿ ಹಾಕ್ತೇನೆ, ಯಾವುದು ಮಳೆಗಾಲದಲ್ಲಿ ಮಿಕ್ಸರ್ ಹಾಕಬೇಕಂತೇಳಿ. ನಾನು ಹಾಕೋದಿಲ್ಲ, ಯಾಕಂದರೆ ಹೊರಗಡೆ ಇಡೋದಿಲ್ಲಲ್ಲ, ಹಾಗಾಗಿ ನಾನು ಹಾಕೋದಿಲ್ಲ. ಒಂದು ಗಿಡ ಮಾತ್ರ ಇಟ್ಟಿದ್ದೇನೆ ನಿಮಗೆ ನಾನು ತೋರಿಸ್ಲಿಕ್ಕೋಸ್ಕರ. ಅದಕ್ಕೆ ನಾನು ಮಿಕ್ಸರ್ ಹಾಕಿ ನಾನು ನಿಮಗೆ ತೋರಿಸ್ತೇನೆ. ಇವತ್ತು ಮಾಡಲಿಕ್ಕಾಗಲಿಲ್ಲ. ನಿಮಗೆ ಏನೇ ಕೇಳಬೇಕಿದ್ರೂ ಕಮೆಂಟಲ್ಲಿ ಕೇಳಿ, ನಾಳೆ ನಾನು ವೀಡಿಯೋ ಮಾಡಿ ಹಾಕ್ತೇನೆ. ಇವತ್ತಿನ ವೀಡಿಯೋ ಇಷ್ಟೇ ಅಂತ ಅಂದ್ಕೊಳ್ತೇನೆ. ನಾನು ಇನ್ನು ಮುಂದೆ ವೀಡಿಯೋ ಮಾಡಲಿಕ್ಕೆ ಇನ್ನೂ ಕಂಟಿನ್ಯೂ ಮಾಡೋದಿಲ್ಲ, ಚಿಕ್ಕ ವೀಡಿಯೋ ಮಾಡಿ ಹಾಕ್ತಾ ಇದ್ದೇನೆ. ಯಾಕಂತ ಹೇಳಿದರೆ ನಿಮಗೆ ಡಿಸ್ಟರ್ಬ್ ಆಗಬಾರ್ದು ಅಂತೇಳಿ. ನಾನು ನಾಳಿನ ವೀಡಿಯೋದಲ್ಲಿ ಸಿಗ್ತೇನೆ. ಇವತ್ತು ಬಾಯ್ ಬಾಯ್.